40 ಗುಂಟೆಗಳು ಅಷ್ಟು ಭೂಮಿಯನ್ನು ಅವರು ಖರೀದಿ ಮಾಡಲಿಂದ ತಪ್ಪಿಲ್ಲ. ಲೀಗಲಾಗಿ ಅವ್ರು ಏನು ಮಾಡಿದರು ತಕರಾರಿಲ್ಲ. ಆದರೆ ಅಷ್ಟು ದೊಡ್ಡ ಭೂಮಿಯನ್ನು ಇಂಡಸ್ಟ್ರಿಯಲ್ ಏನೇ ತಹಶೀಲ್ದಾರಿಂದ ಮಾಡಿ ತೆಗೆದುಕೊಂಡಾರ ಮತ್ತು ಅದನ್ನು ಲೋನ್ ತೆಗೆದುಕೊಂಡಾರ. ಮತ್ತು ತೊಗೊಂಡು ಆ ಫ್ಯಾಕ್ಟ್ರಿ ಕಟ್ಟೆ ಈಗ ಫ್ಯಾಕ್ಟ್ರಿ ಲಾಸ್ದಲ್ಲಿ ಹೋದ. ಈಗ ಇನ್ನೊಂದು ಫ್ಯಾಕ್ಟ್ರಿ ಅದು ಇನ್ನೊಬ್ಬರಿಗೆ ಮತ್ತೆ ಅದನ್ನು ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಈ ಫ್ಯಾಕ್ಟ್ರಿಗಳಿಂದ ಲಾಭಕ್ಕಿಂತಲೂ ಹಾನಿನ ಹೆಚ್ಚು ಅಂತ ಅನ್ನಿಸ್ಲಿಕ್ಕತ್ತದ ರೀ. ಒಂದದ್ದು ಭೂಮಿ ಎಲ್ಲಿಂದ ತೊಗೊಂಡ್ರು ಏನು ತೊಗೊಂಡ್ರು ಅದಕ್ಕೆಲ್ಲ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನ ಬಾಪುಗೌಡರು ತೆಗೆದುಕೊಂಡಿದ್ದಾರೆ. ಅವ್ರ ಹತ್ರ ಈಗಾಗಲೇ ಅದನ್ನು ತೋರಿಸಿಬಿಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಏನೇ 2,000 ಎಕರೆ ಇರಲಿ ಅದು ತಹಶೀಲ್ದಾರ್ಗೆ ಅದನ. ಇದು ಇವತ್ತು ಮೂಡಿದ ದೊಡ್ಡ ಪ್ರಶ್ನೆ ಆಗಿಬಿಟ್ಟದ. ಅದೇ ಕಾಲಕ್ಕೆ ಈ ಫ್ಯಾಕ್ಟ್ರಿಗಳು ತಮ್ಮ ಹೊಲಸನ್ನು ಬಿಡುವಂಥದ್ದು ತ್ಯಾಜ್ಯವನ್ನು ಬಿಡುವುದರಿಂದಾಗಿ ಸುತ್ತಮುತ್ತಲ ವಾತಾವರಣ ಯಾವ ರೀತಿಯಾಗಿ ಕೆಡ್ತಾ ಇದೆ ಅನ್ನೋದು ಸಹಿತ ಇವತ್ತು ನಾವು ಗಮನಿಸಬೇಕಾಗಿದೆ. ಇದರಿಂದಾಗೆ ರೈತರಿಗೆ ಅಂತೇನು ಲಾಭ ಇಲ್ಲ. ಏನು ಕಬ್ಬು ಹೋಗ್ತದೆ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಯಾಕಂದ್ರೆ ಕಬ್ಬಿಗೆ 1 ಟನ್ ಬೆಳೆದಕ್ಕೆ ಮೇಲೆ ಹೇಳ್ತಾನೆ ಇರ್ತೀನಿ ಇವತ್ತು ನಿಮಗೆ ಕಡಿಮೆ 4,000 ರಿಂದ 5,000 ತನಕ ಖರ್ಚು ಬರ್ತದೆ. 1 ಎಕರೆಗೆ ಕಡಿಮೆ 1 ಲಕ್ಷ ತನಕ ಖರ್ಚು ಬರ್ತದೆ ಅಂತ ಇವತ್ತಿನ ಒಂದು ಅಂದಾಜು ಇವ್ರು ಕೊಡ್ತಾರೆ. ಎಷ್ಟಪ್ಪ 1 ಟನ್ನಿಗೆ 3,300 ರೂಪಾಯಿ ಕೊಡ್ತಾರೆ. ರೈತಗೂ ಲಾಭ ಇಲ್ಲ ಇದು. ಮತ್ತು ಶುಗರ್ ತೊಗೊಂಡು ಉಪಯೋಗ ಮಾಡೋರಿಗೆ ಚಹಾ ಕುಡಿಯೋದು ನಮ್ಮಂಥವ್ರಿಗೆ ಶುಗರ ಮೇಲೆ ಮಳ್ಳಿಂದ ಸಾರಾಯಿ ಎಥನಾಲ ನಮ್ಮ ಏನಪ್ಪ ಉಳಿದ ಬೆಳೆಲಾರ್ದಂಗೆ ಆಕ್ಸಿಜನ್ ಸಹಿತ ಇಫೆಕ್ಟ್ ಆಗ್ತದೆ ಎಥನಾಲ್ದಿಂದ ಅನ್ನೋಂಥ ಮಾತುಗಳಿದ್ದಾವೆ. ಅಂದ್ರೆ ಎಲ್ಲ ದೃಷ್ಟಿಯಿಂದ ಸಾರಾಯಿ ದೃಷ್ಟಿಯಿಂದ ಆಗಿರ್ಬೋದು, ಸಕ್ಕರೆ ತಯಾರು ಮಾಡಿದಿಂದ ಆಗಿರ್ಬೋದು, ಎಥನಾಲ್ನಿಂದ ಆಗಿರ್ಬೋದು, ಆ ಓನರ್ಗೆ ಲಾಭ ಆಗಿರ್ತದೆ ವಿನಃ ಇಲ್ಲಿ ಅಲ್ಲಿ ದುಡಿಯುವಂಥವ್ರಿಗೆ ಆಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು ಯಾವ ಲಾಭ ಆಗ್ತದೆ ಎಂಥ ಲಾಭ ಆಗ್ತದೆ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ ಇವತ್ತು ನಾವು. ಈ ಸಂದರ್ಭದಲ್ಲಿ ಈ ಎಲ್ಲ ದಿಶೆಯಲ್ಲಿ ನಮ್ಮ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಪ್ರತಿಯೊಂದು ಫ್ಯಾಕ್ಟ್ರಿ ಇವತ್ತು ಇವ್ರದಷ್ಟು ನಮ್ಮ ಕಣ್ಣು ಕಂಡದ. ಅದೇ ಕಾಲಕ್ಕೆ ಅವ್ರಿಗೆ ಲೋನ್ ಕೊಡುವಂಥ ನಮ್ಮ DCC ಬ್ಯಾಂಕ್ನಂತ ಸಹಿತ ವಿಚಾರ ಮಾಡಬೇಕಾಗಿದೆ. ಯಾವ ಆಧಾರ ಮೇಲೆ ಕೊಡ್ತಾಯಿದ್ರು ಲೋನು ಅಂತ ಒಬ್ಬ ರೈತ